ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಮುಖಂಡ ಮಾಂತಪ್ಪ ಆಲೂರೆ ಹತ್ಯೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆರೋಪಿಗಳು ಪರಾರಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅದ್ದೂರಿ ಆಚರಣೆ, ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ. ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಶಿಶಿರ ಶ್ರುತಿ ಸಂಗೀತ ಕಾರ್ಯಕ್ರಮ ಆಯೋಜನೆ. ಇದೀಗ ವಾರ್ತೆಗಳ ವಿವರ. ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ಮಹಾಂತಪ್ಪ ಆಲೂರೆ ಅವರನ್ನು ದುಷ್ಕರ್ಮಿಗಳು ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳು ಮಹಾಂತಪ್ಪ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸರ್ಸಂಬ ಗ್ರಾಮದ ಹೊರವಲಯದಲ್ಲಿ ಮೂವರು ಅಪರಿಚಿತರು ರಾಡ್ ತಲ್ವಾರ್ನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹಲ್ಲೆಗೊಳಗಾದ ಬಿಜೆಪಿ ಮುಖಂಡನನ್ನ ಸೊಲಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮಹಾಂತಪ್ಪ ಆಲೂರೆ ಅವರು ಸೊಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈ ಕುರಿತು ಮಾದನ ಹಿಪ್ಪರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಈ ಬಾರಿಯ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವುದರೊಂದಿಗೆ ಕಲಬುರಗಿ ನಗರವನ್ನು ನೀಲಿಮಯ ಮಾಡಲಾಗುತ್ತದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಭಂಡಾರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ಹಿರಿಯ ಮುಖಂಡರಾದ ಡಾಕ್ಟರ್ ವಿಠಲ್ ದೊಡ್ಮನಿ ಅವರು ಕಳೆದ 10 ವರ್ಷದಿಂದ ಜಯಂತಿ ನಡೆಸಿಕೊಂಡು ಬರುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಲೆಕ್ಕಪತ್ರ ಸಾರ್ವಜನಿಕರಿಗೆ ನೀಡಬೇಕಾಗಿತ್ತು. ಜಿಲ್ಲೆಯಲ್ಲಿ ಸಾಕಷ್ಟು ಅನ್ಯಾಯಗಳು ಆಗುತ್ತಿವೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಣಿಕಂಠ್ನಂತಹ ವ್ಯಕ್ತಿ ಬೆದರಿಕೆ ಹಾಕಿ ನಿಂದನೆ ಮಾಡಿದ್ದಾಗ, ಅಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪಾಲಿಕೆ ಅಧಿಕಾರಿಗಳು ಅವಹೇಳನ ಮಾಡಿದಂತಹ ಅನೇಕ ಕೈ ಘಟನೆಗಳ ವಿರುದ್ಧ ಧ್ವನಿ ಎತ್ತದ ಡಾಕ್ಟರ್ ವಿಠಲ್ ದೊಡ್ಮನಿ ಅವರು ಏಕಾಏಕಿ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಕುಂಟು ನೆಪಗಳು ಹೇಳುತ್ತಾ ಮನೆಯಲ್ಲಿಯೇ ಕುಳಿತುಕೊಂಡು ರಾಜಕೀಯ ಮಾಡುವ ಇವರು ಜಯಂತಿ ವೇಳೆ ಎದ್ದು ನಿಲ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹೆಸರು ಲಕ್ಷ್ಮಣ್ ಮೂರ್ಭಾರತಿ, ಗೌರವಾಧ್ಯಕ್ಷರು. ಮಂಜುನಾಥ್ ಭಂಡಾರಿ ಜಿಲ್ಲಾಧ್ಯಕ್ಷರು. ಸಂತೋಷ್ ಬಾಳ ಕಾರ್ಯದರ್ಶಿ. ಸಚಿನ್ ಪರ್ತಾಬಾದ್ ಕೋಶ ಅಧ್ಯಕ್ಷರು. ಉದಯ್ ಖಣ್ಗೆ ಪ್ರಚಾರ ಸಮಿತಿ ಅಧ್ಯಕ್ಷರು. ಕಪಿಲ್ ವಾಲಿ ಖಜನ್ಸಿ. ಮಲ್ಲಿಕಾರ್ಜುನ್ ಸಾರ್ವಾಡ್ ಸಲಹೆಗಾರರು. ಅಮೃತ್ ಸಿನ್ನೂರ್ ಸಲಹೆಗಾರರು. ಸತೀಶ್ ಹುಗ್ಗಿ ಉಪಾಧ್ಯಕ್ಷರು. ಆಕಾಶ್ ತಳವಾರ್ ಉಪಾಧ್ಯಕ್ಷರು. ಕಾನು ಕೂವಿ ಉಪಾಧ್ಯಕ್ಷರು. ಅರುಣ್ ಭರಣಿ ಉಪಾಧ್ಯಕ್ಷರು. ಅಶ್ರಫ್ ಅಲಿ ಸಂಘಟನಾ ಕಾರ್ಯದರ್ಶಿ. ಸಂದೇಶ್ ಪವಾರ್ ಸಂಘಟನಾ ಕಾರ್ಯದರ್ಶಿ. ರಾಘು ಭಾರತಿ ಸಂಘಟನಾ ಕಾರ್ಯದರ್ಶಿ. ಶ್ರೀಕಾಂತ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ. ಶಿವು ಜಾಲ್ವಾರ್. ಜಯಂತ್ಯೋತ್ಸವ ಪ್ರಯುಕ್ತ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ಪ್ರೆಸ್ ಮೀಟ್ ಮಾಡಿ ನಾವು ಸಭೆಯನ್ನು ಕರೆದಿದ್ದೆವು ಅಂಜುಮ್ ತರ್ಕೆಯಲ್ಲಿ.
ಅಲ್ಲಿ ವಿವಿಧ ಪರ ದಲಿತ ಪರ ಹೋರಾಟಗಾರರು ಬಂದಿದ್ದರು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಬಂದಿದ್ದರು, ಸಚಿನ್ ಪ್ರತಾಪ್ ಅವರು ಬಂದಿದ್ದರು, ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಬಂದಿದ್ದರು, ಹಿಂದೂ ಸಂಘಟನೆಯ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಬಂದಿದ್ದರು, ಅಮೃತ್ ಸಿರ್ನೂರ್ ಅವರು ಬಂದಿದ್ದರು. ವಿವಿಧ ಸಂಘಟನೆ ಪರ ಹೋರಾಟಗಾರರು ಅಲ್ಲಿ ಬಂದಿದ್ದರು. ಮತ್ತು ಗುಂಡಪ್ಪ ಲಡನ್ಕರ್ ಬಂದಿದ್ದಿಲ್ಲ. ಇನ್ನಿತರ ಹಲವಾರು ಸಂಘಟನೆ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲಿ ಕೂಡ ಕಂಟೆಸ್ಟರ್ಸ್ ಸುಮಾರು 5-6 ಜನರು ಇದ್ದರು. 5-6 ಜನರು ಕಂಟೆಸ್ಟರ್ಸ್ ಇದ್ದರು ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರಾಗಬೇಕಂತೇಳಿ. ಅವರೆಲ್ಲ ತೂಗಿ ಅಳದಿ ಯಾರಿಗೆ ನಾವು ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷ ಮಾಡಿದ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಂತೇಳಿ ಗೌರವ ಅಧ್ಯಕ್ಷರು, ಮಾಜಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಆ ಕಾರ್ಯಕ್ರಮಕ್ಕೆ ಬಂದಿದ್ದಿತ್ತು. ಅವರ ಸಮ್ಮುಖದಲ್ಲೇ ಒಂದು ಆಯ್ಕೆಯನ್ನು ಕೂಡ ಆಗಿದೆ. ಇವತ್ತು ಗುಲ್ಬರ್ಗದಲ್ಲಿ ದಲಿತ ಮುಖಂಡರು ಅಂಥೇಳಿ ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನೀವು ಸುಮಾರು ಸಂಘಟನೆಯಲ್ಲಿ ಪ್ರತಿ ಸಾರಿ ನೀವೇ ಗೌರವ ಅಧ್ಯಕ್ಷರಾಗಿರ್ತೀರಿ. ಸಮಾಜಕ್ಕೆ ನಿಮ್ದು ಏನಾದರೂ ಕೊಡುಗೆ ಇದನ್ನು ಸಮಾಜದಲ್ಲಿ 1 ರೂಪಾಯಿ ನೀವು ತೆಗೆದಿಟ್ಟಿದ್ದೀರಿ. ನಿಮಗೆ ನಾಚಿಕೆ ಬರಬೇಕು. ನೀವು ಸಮಾಜದ ಮುಖಂಡರು ಅಂತ ಹೇಳ್ತೀರಿ, ನಾಚಿಕೆ ಬರಬೇಕು ನಿಮಗೆ. ಪ್ರೆಸ್ ಮೀಟ್ ಮಾಡ್ತೀರಿ ನೀವು. ಸುಮಾರು ಹೋರಾಟಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ 365 ದಿನಗಳಿಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋರಾಟ ಆಗ್ತಿರ್ತವೆ. ಎಲ್ಲಿದ್ದೀರಪ್ಪ? ಜಯಂತಿ ಬರ್ನ ಸ್ಪ್ರೇ ಹುಡ್ಕೊಂಡು ಮೈ ಕೈ ಹುಡ್ಕೊಂಡ್ರೆ ಜಯಂತಿ ಬರ್ನ ನಿಮ್ಗೆ ಹೊರಗೆ ಬರ್ತದ. ಜಯಂತಿ ಮುಗಿತು ಹುಸ್ಸಾಗ್ಬಿಡ್ತೀರಿ. ಮತ್ತೆ ಜಯಂತಿ ಪ್ರತಿ ವರ್ಷನೂ ಜಯಂತಿ ಬಂದಾಗೆ ನೀವು ಆ್ಯಕ್ಟಿವ್ ಆಗಿರ್ತೀರಿ. ಜಯಂತಿ ಮುಗಿತು ಬೇರೆ ಟೈಮಿಗೆ ಕೇಳಕ್ಕೆ ಹೋರಿ, ಬರ್ರಿ ಹಿಂಗೆ ಆಗದ, ನನ್ನ ಕೈ ಬೇನೆ ಆಗ್ಯದ್ರಪ್ಪ, ನನ್ನ ಮೈ ಬೇನೆ ಆಗಿದ್ರಿ ಹನುಮಂತರಾವ್ ಅಂತ ಹೇಳ್ತೀರಿ. ಹನುಮಂತ ಎಲ್ಸಂಗಿ ಫೋನ್ ಮಾಡಿದಾಗ, ಹನುಮಂತರಾವ್ ನೀವು ವಕೀಲರಿದ್ದೀರಿ, ದೊಡ್ಡ ಹೋರಾಟಗಾರರಿದ್ದೀರಿ, ನಿಮ್ಮದು ರಾಷ್ಟ್ರೀಯ ಮಟ್ಟದಂಥ ಸಂಘಟನೆ ಅದ ದಲಿತ ಸೇನೆ, ನೀವು ಬರ್ಬೇಕ್ರಿ ಹನುಮಂತರಾವ್, ನಿಮ್ಮದೇ ಡ್ರಾಫ್ಟಿಂಗ್ ಇಲ್ರಿ, ನಿಮ್ಮದು ಡ್ರಾಫ್ಟಿಂಗ್ ಇದ್ರೆ ಅಲ್ಲಿ ಮಾನ್ಯತೆ ಇರ್ತದ್ರಿ, ನಮಗೇನು ಗೊತ್ತಾಗ್ತದ್ರಿ ಅಂತ ಹೇಳ್ತೀರಿ. ಮಂದ್ಯಾಗಿದ್ದು ಹೇಳೋದು, ಸಂಧ್ಯಾ ಕಾಲು ಇಡೋದು, ಇವೆಲ್ಲ ಬಿಟ್ಟು ಬಿಡ್ರಿ. ನಾವು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀವಿ ನಿಮಗೆ. ನೀನೇನು ಪ್ರೆಸ್ ಮೀಟ್ ಮಾಡಿದ್ರಿ? ಅವ ಇಟ್ಟೇನ ಅವ ಹೈಟ್ ಕಮ್ಮದ. ಹನುಮಂತ ಎಳ್ಸಂಗಿದ ಹೈಟ್ ಕಮ್ಮಿ ಇದ್ರು ವೈಟ್ ಜಾದ ಗುಲ್ಬರ್ಗ ಜಿಲ್ಲಾದಾಗ ಆಗಿರ್ಬೋದು, ಇಡೀ ರಾಜ್ಯದಾಗ ಇರ್ಬೋದು. ಯಾಕೆ ನೀವು ಆ ಥರ ಮಾತಾಡ್ತೀರಿ? ಒಬ್ಬ ಹೋರಾಟಗಾರರಿಗೆ ಇದು ನಿಮಗೆ ಇದು ಸಲ್ಲುತ್ತದೆ ನಿಮಗೆ? ಹನುಮಂತ ಎಳ್ಸಂಗಿಗೂ ಯಾವ ಕಾರ್ಯಕ್ರಮದಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ. ಅವ್ರಿಗೆ ಟೋಟಲಿ ಗೊತ್ತಿಲ್ಲ ಇದು ಏನು ಮಾಡ್ಲತ್ತಾರ ಕಾರ್ಯಕ್ರಮ, ಅವ್ರು ಟೋಟಲಿ ಗೊತ್ತಿಲ್ಲ. ಹನುಮಂತ ಎಳ್ಸಂಗಿಗೆ ಯಾಕೆ ಇದಾಗ ನೋಡುತ್ತಾರಲ್ಲತ್ತೀರಿ? ಇಡೀ ದೇಶ ಆಚರಣೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ನಾವು ಆಚರಣೆ ಮಾಡ್ತೀವಿ. ಏನು ಇದಕ್ಕೆ ಯಾರು ವಿರೋಧ ಮಾಡ್ಲಿಕ್ಕೆ ಏನಾದ್ರು ಅದನ್ನ? ಸುದ್ದಿಗೋಷ್ಠಿಯಲ್ಲಿ ಸಂದೀಪ್, ಮಲ್ಲಿಕಾರ್ಜುನ್ ಸಾರಾವಾಡ್, ಕಪಿಲ್, ಉದಯ್ ಕುಮಾರ್, ರಾಜು, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಸುರಾಂತರ್ಗತ ಫೌಂಡೇಶನ್ ಹಾಗೂ ಸ್ವರ ತರಂಗ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಮಾರ್ಚ್ 2ರಂದು ಶಿಶಿರ ಶ್ರುತಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸುರಾಂತರ್ಗತ ಫೌಂಡೇಶನ್ ಸಂಸ್ಥಾಪಕ ಗುರುರಾಜ್ ಜೋಶಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ನಡೆಯುವ ಸಮಾರಂಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ. ವೆಂಕಟೇಶ್ ಕುಮಾರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸವಿ ಉಣಬಡಿಸಲಿದ್ದಾರೆ. ಉಸ್ತಾದ್ ಶಫೀಕ್ ಖಾನ್, ಪಂಡಿತ್ ಸಂಜೀವ್ ಕೋರ್ತಿ ಹಾಗೂ ಯುವ ಪ್ರತಿಭೆ ಮಾಸ್ಟರ್ ದ್ವೈತ್ಯ ಜೋಶಿ ಸಿತಾರಾ ವಾದನ ಮಾಡಲಿದ್ದಾರೆ ಎಂದು ತಿಳಿಸಿದ ಅವರು, ಕಲಾಸಕ್ತರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮಸ್ಕಾರ, ನಾನು ಗುರುರಾಜ್ ಜೋಶಿ, ಸುರಾಂತರ್ಗತ ಫೌಂಡೇಶನ್ ಬೆಂಗಳೂರು ಇದರದ ಸಂಚಾಲಕ. ನಾವು ಇದೇ ವಾರ ಬರುವ 2ನೇ ಮಾರ್ಚ್ ಶನಿವಾರ ಸಾಯಂಕಾಲ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶಿಶಿರ ಶ್ರುತಿ ಅನ್ನುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ. ಪದ್ಮಶ್ರೀ ಪುರಸ್ಕೃತರಾದ ಕಾಯ್ದಾ ಸನ್ಮಾನಿತರಾದ ಡಾಕ್ಟರ್ ಎಂ. ವೆಂಕಟೇಶ್ ಕುಮಾರ್ ಅವರು ಈ ಪ್ರೋಗ್ರಾಮದಲ್ಲಿ ತಮ್ಮ ಗಾಯನದಿಂದ ನಮ್ಮೆಲ್ಲರ ಮನ ತಣಿಸಲಿದ್ದಾರೆ. ಅದರ ಜೊತೆಗೆ ಕಲಾಪ್ರವೀಣರಾದಂಥ ಉಸ್ತಾದ್ ಶಫೀಕ್ ಖಾನ್ ಮತ್ತು ಪಂಡಿತ್ ಸಂಜೀವ್ ಕೋರ್ತಿ ಇವ್ರದ್ದೇನಪ್ಪ ಅಂದರೆ ಯುಗ ಸಿತಾರ್ ವಾದನ ಇರುತ್ತೆ. ಮತ್ತು ಉದಯೋನ್ಮುಖ ಕಲಾವಿದನಾದಂಥ ಮಾಸ್ಟರ್ ದ್ವೈತ್ ಜೋಶಿ ಇವನಿಂದ ಕೂಡ ಸಿತಾರ್ ವಾದನ ಇರುತ್ತೆ. ಇವ್ರ ಜೊತೆಗೆ ಡಾಕ್ಟರ್ ರವಿಕಿರಣ್ ನಾಕೋಡ್ ಅವರು ಮತ್ತು
ಪಂಡಿತ್ ರೇವಯ್ಯ ವಸ್ತ್ರದ ಮಠ ಅವರು ವೆಂಕಟೇಶ್ ಕುಮಾರ್ ಅವರಿಗೆ ತಬಲಾ ಮತ್ತು ಹಾರ್ಮೋನಿಯಂ ಸಾಥ್ ಕೊಡಲಿದ್ದಾರೆ. ವಿಜೇಂದ್ರ ಸಗರ್ ಅವರೇನಪ್ಪ ಅಂದರೆ ಮಾಸ್ಟರ್ ದ್ವೈತ್ಗೆ ತಬಲಾ ಸಾಥ್ ಕೊಡ್ತಾ ಇದ್ದಾರೆ. ಪಂಡಿತ್ ಜಯರಾವ್ ಕುಲಕರ್ಣಿ, ಪಂಡಿತ್ ವಿಠಲರಾವ್ ಕುಲಕರ್ಣಿ ಈ ಪ್ರೋಗ್ರಾಮದ ಮುಖ್ಯ ಅತಿಥಿಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಶ್ರೀ ವಿಠಲ್ ಅಂದೋಲ ಅವರು ನಿರೂಪಣೆ ಮಾಡಿ ನಡೆಸಿಕೊಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮಾರ್ಚ್ 4 ಹಾಗೂ 5ರಂದು ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಮಾವೇಶ, ಜಗನ್ನಾಥ್ ಶೇಗಜಿ ಸುದ್ದಿಗೋಷ್ಠಿ. ನಗರದಲ್ಲಿ ಕಟ್ಟಡ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮಾರ್ಚ್ 4 ಹಾಗೂ 5ರಂದು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ಗುತ್ತಿಗೆದಾರರ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಶೇಗಜಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಚರ್ಚಿಸಲು ಮಾರ್ಚ್ 4 ಹಾಗೂ 5ರಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಡಿ ಕೆಂಪಣ್ಣನವರ ನೇತೃತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಮಾವೇಶದಲ್ಲಿ ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯ, ಜಿಎಸ್ಟಿ ತೊಂದರೆ ಹಾಗೂ ವಿವಿಧ ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು. ಹೀಗಾಗಿ ರಾಜ್ಯ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾವೇಶವನ್ನು ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದ್ದಾರೆ. 3 ವರ್ಷ ತನಕ ನಮಗೆ ಬಹಳ ಸಹಕಾರ ಕೊಟ್ಟು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಒಂದು ಕರ್ನಾಟಕ ಸ್ಟೇಟದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಕ್ಕಂತೇಳಿ ಬಿಂಬಿಸಿದವರು ಪತ್ರಕರ್ತರು ತಾವು. ತಮ್ಮ ಒಂದು ಸಹಾಯದಿಂದ ಇವತ್ತು ನಾವು ಸರ್ಕಾರದಲ್ಲಿ ನಮ್ಮದು ಏನೇ ಆವಾಜು ಮಾಡಿದ್ರೂ ಇವತ್ತು ಸರ್ಕಾರಿ ನೌಕರರಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ ಭಾಳ ಮಾನ್ಯತೆ ಕೊಡ್ತಾ ಇದ್ದಾರೆ. ಇಲ್ಲಿ ತನಕ ಕಾಂಟ್ರಾಕ್ಟರ್ ಅಂದರೆ ಭಾಳ ಒಂದು ಕನಿಷ್ಠ ಪದ್ಧತಿಯಲ್ಲಿ ನಮ್ಮನ್ನು ಅಳವಡಿಸ್ತಾ ಇದ್ದರು. ಆದರೆ ಈಗ ಹಾಗೆ ಉಳಿದಿಲ್ಲ. ನಿಮ್ಮ ಸಹಕಾರದಿಂದ ತಾವೇನೋ ನಾವೇನು ಕೇಳ್ತೀವೋ, ನಾವೇನು ಹೇಳಿದಿಲ್ಲ, ಕರೆಕ್ಟಾಗಿ ತಾವೇನೋ ಒಂದು ಪ್ರಚಾರ ಮಾಡುತ್ತಾ ಬಂದ್ರಿ. ಆ ಪ್ರಚಾರ ಮುಖಾಂತರವಾಗಿ ಇವತ್ತು ನಮಗೆ ಒಳ್ಳೆಯ ಒಂದು ಸರ್ಕಾರದಲ್ಲಿ ಮಾನ್ಯತೆ ಸಿಕ್ಕಿದೆ. ನಾವು ಸುಮಾರು 2 ವರ್ಷ ಹಿಂದೆ 40% ಕಮಿಷನ್ ಅಂತೇಳಿ ಒಂದು ಇದು ಮಾಡ್ಕೊಂಡು ಬಂದಾಗ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆಗಿನ ವಿರೋಧ ಪಕ್ಷದ ನಾಯಕರಂಥ ಶ್ರೀಮಾನ್ಯ ಈಗಿನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ತಿಳಿಸುತ್ತಾ ಬಂದಿದ್ದೇವೆ. ಅವರು ನನ್ನ ಸರ್ಕಾರ ಬಂದ ನಂತರ ಎಲ್ಲ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ, ಮತ್ತೇನದ ಆಗಿದ ಅನ್ಯಾಯನೂ ಸರಿಪಡಿಸ್ತೀನಿ ಅಂತೇಳಿ ಕಿರುವರಿ ಹಚ್ಚಿಕೆ ಕೊಟ್ಟು ಏನ್ರಿ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಆ ಆಶ್ವಾಸನೆ ಪ್ರಯುಕ್ತವಾಗಿ ಇವತ್ತು ನಮಗೆ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಒಂದು ಆಯೋಗವನ್ನು ರಚಿಸಿ ಎಲ್ಲ ದೂರುಗಳನ್ನು ಎಲ್ಲ ಡಿಸ್ಟ್ರಿಕ್ಟ್ಲಿದ್ದ ಏನು ತಪ್ಪಾಗಿರುವಂಥ ಎಲ್ಲ ಇವತ್ತು ಸುಮಾರು 9,000 ಪೇಜುಗಳ ಮುಖಾಂತರ ಅರ್ಪಿಸಿದ್ದೇವೆ. ಅವೆಲ್ಲ ಎನ್ಕ್ವೈರಿ ನಡೆದಿವೆ. ಅದರಲ್ಲಿ ನಮ್ಮ ನ್ಯಾಯ ಸಿಗುತ್ತಂತ ಒಂದು ಇದಿತ್ತು. ಹೋದ ತಿಂಗಳಲ್ಲಿ ತಮಗೆ ನಾವು ಒಂದು ಇಲ್ಲಿ ಇದೇ ಪ್ರೆಸ್ ಕಾನ್ಫರೆನ್ಸ್ದಾಗ ಒಂದು ಮಾತು ಕೊಟ್ಟಿದ್ದೆ ನಿಮಗೆ. ನಾವು ಮುಂದಿನ ತಿಂಗಳ ಮಾರ್ಚ್ದಲ್ಲಿ ಸುಮಾರು 8-10 ಸಾವಿರ ಕಾಂಟ್ರಾಕ್ಟರ್ ನಡೆಸಿ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಅಂತೇಳಿ.
ಈ ಸಮಾವೇಶ ಮಾಡೋ ಉದ್ದೇಶ ಯಾವ ಥರದ್ದು ಅಲ್ಲ. ಸಮಾವೇಶ ಯಾವಾಗಲೂ ಮಾಡ್ಕೊತ ಬಂದಿದ್ದೇವೆ ನಾವು. ಸುಮಾರು 20-25 ವರ್ಷ ಹಿಡಿದು ನಮ್ಮ ಯಾರು ಅಧ್ಯಕ್ಷರಿದ್ದರು ಅವ್ರು 4 ವರ್ಷಿಗೆ 1 ವರ್ಷ 5 ವರ್ಷಿಗೆ ಸಮಾವೇಶ ತಂದ್ರೆ ನಮ್ಮದು ಏನು ನಮ್ಮ ಕುಂದುಕೊರತೆಗಳ ಬಗ್ಗೆದಾಗಲಿ ಎಲ್ಲರೂ ಒಂದು ಕಲಿಯುವ ಉದ್ದೇಶದಿಂದ ಆಗಲಿ ಮಾಡ್ಕೊತ ಬಂದಿದ್ದೇವೆ. ಇದು 5ನೇ ಸಮಾವೇಶ. ಈಗ ನಾವು ಒಂದು ಈ ಅಸೋಸಿಯೇಷನ್ದ ಹೋದ ನಂತರ 5ನೇ ಸಮಾವೇಶ ನಮ್ಮ ಕೆಂಪಣ್ಣವರ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. 4 ದಿನಾಂಕ 3/19/24 ಮತ್ತು 5 2 ದಿವಸ ಅರಮನೆಯ ಆವರಣದಲ್ಲಿ, ಒಂದು ಬೆಂಗಳೂರಿನ ಅರಮನೆ ಆವರಣದಲ್ಲಿ ಭವ್ಯವಾದಂಥ 15-20 ಸಾವಿರ ಕಾಂಟ್ರಾಕ್ಟರ್ ಒಂದು ಸೇರಿ ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶದಲ್ಲಿ ಹೋಸರು ಹೇಳಿದ್ದೇವೆ ನಿಮಗೆ ನಮ್ಮ ಬಿಲ್ಗಳು ಪೆಂಡಿಂಗ್ ಬಿಲ್ ಇವೆ. ಒಂದು ವೇಳೆ ಪೆಂಡಿಂಗ್ ಬಿಲ್ ನಮ್ಗೆ ಅಲ್ಲಿ ಥರ ಯಾವರೇ ನಮಗೆ ಬಿಡುಗಡೆ ಮಾಡಲಿಲ್ಲ, ಕೊಡಲಿಲ್ಲ ಅಂತಂದ್ರೆ ಆ ಸಮಾವೇಶ ಒಂದು ಸತ್ಯಾಗ್ರಹ ಆಗಿ ಒಂದು ಸ್ಟ್ರೈಕ್ ಆಗಿ ತಿರುಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತೇಳಿ ನಾವು ಸರ್ಕಾರಕ್ಕೂ ಒಂದು ವಾರ್ನಿಂಗ್ ಕೊಟ್ಟಿದ್ದೇವೆ ಅಥವಾ ಸರ್ಕಾರಿ ಬೇಡಿಕೊಂಡಿದ್ದೇವೆ. ಆ ಬೇಡಿಕೆಯ ಪ್ರಯುಕ್ತವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಹೋದ ಒಂದು ವಾರದಲ್ಲಿ ಸುಮಾರು 1054 ಮಂದಿ ಕಾಂಟ್ರಾಕ್ಟ್, ಸಣ್ಣ ಕಾಂಟ್ರಾಕ್ಟರ್ಗೆ 1 ಕೋಟಿಗಿಂತ ಒಳಗೆ ಯಾವ ಬಿಲ್ ಇರ್ತಾವೆ ಅವೆಲ್ಲ ಬಿಲ್ ಪಾರದರ್ಶಕವಾಗಿ ಅವರು ಆಫೀಸ್ಗೆ ಹೋಗಬಾರ್ದು, ಅವ್ರು ಯಾರಿಗೆ ಕೇಳಬಾರ್ದು, ಯಾರ ಮನೆ ಮುಂದೆ ಹೋಗಿ ನಿಂದಿರಬಾರ್ದು, ಡೈರೆಕ್ಟ್ ಅವ್ರ ಮನೆ ಮುಂದೆ ಹೋಗಿ ಅವ್ರ ಮನೆಗೆ ಅವ್ರ ಅಕೌಂಟ್ಗೆ ಹೋಗಬೇಕು ಅಂತ ಒಂದು ಆದೇಶ ಮಾಡಿದ್ದರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, PWD ಮಿನಿಸ್ಟರ್ಗೆ. ಅದೇ ಪ್ರಕಾರವಾಗಿ 1054 ಕಾಂಟ್ರಾಕ್ಟರ್ಗೆ ಅವ್ರ ಅಕೌಂಟ್ಗೆ ಬಿಲ್ಲು ಬಂದಿವೆ. 1 ಕೋಟಿಗಿಂತ ಒಳಗಿದ್ದಂಥ ಕರ್ನಾಟಕ ಸ್ಟೇಟದ ಎಲ್ಲ ಕಾಂಟ್ರಾಕ್ಟರ್ ಬಿಲ್ಲುಗಳು ಕ್ಲಿಯರ್ ಆಗಿವೆ. ಇವತ್ತು ಮತ್ತೆ ನಮಗೆ 5,000 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಲ್ಲ ಡಿವಿಷನ್ ಇರಿಗೇಷನ್ ಬತ್ತು, PWD ಬತ್ತು, ಮತ್ತೇನದ ಮ್ಯಾನೇಜ್ ಇರಿಗೇಷನ್ ಬತ್ತು, ಮತ್ತು ಹೆಲ್ತ್ ಬತ್ತು, ಎಲ್ಲ ಬತ್ತು. ಇದಕ್ಕೆ ಯಾರ್ಯಾರ ಕಾರಣ ತಂದ್ರೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ನೀರಾವರಿ ಸಚಿವರು ಹಾಗೂ ಗ್ರಾಮೀಣ ಸಚಿವರು ಮತ್ತು ಮೈನರಿಗೆ ಸಚಿವರು ಎಲ್ಲರೂ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ನಮಗೆ 5,000 ಕೋಟಿ ರೂಪಾಯಿ ಇವತ್ತು ರಿಲೀಸ್ ಮಾಡಿದ್ದಾರೆ. ಆ 5,000 ಕೋಟಿ ರೂಪಾಯಿ ಹ್ಯಾಂಗೆ ಕೊಡಬೇಕು ಅಂತಂದ್ರೆ ಅದು ಯಾವ ಥರದ ಲಂಚ ರುಷ್ಪತ್ತ ಇಲ್ಲದೆ ಡೈರೆಕ್ಟಾಗಿ ಇದು ಹ್ಯಾಂಗೆ 1,000 ಕೋಟಿ ರೂಪಾಯಿಗೆ ಹೋದ ತಿಂಗಳೇನದೇನೋ ಎಲ್ಲ ಕಾಂಟ್ರಾಕ್ಟರ್ ಕೊಟ್ಟರಲ್ಲ, ಅದೇ ರೀತಿಯಾಗಿ ಇದನ್ನು ಏನದು ಮೈನಾರಿಟಿ ಜ್ಯೇಷ್ಠತೆ ಆಧಾರ ಮೇಲೆ ಡಿಸ್ಟ್ರಿಕ್ಟ್ ಅಧ್ಯಕ್ಷರ ಯಾವ ಕಾಂಟ್ರಾಕ್ಟರ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೆ ಆ ಲಿಸ್ಟ್ ತೋರಿಸಿ ಆ ಲಿಸ್ಟಿನ ಪ್ರಕಾರ ಏನದ ಪ್ರತಿಯೊಬ್ಬರಿಗೆ ಅವ್ರ ಅಕೌಂಟ್ಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಆ ವಿಚಾರವಾಗಿ ಇವತ್ತು ನಮಗೊಂದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಾವು ಬಿಡುಗಡೆ ಮಾಡಿದೆವು ಅಂತ ಕೇಳೋದಿಲ್ಲ. ನಾವೇನು ಹೇಳಿದೆವು ನಿನ್ನ ನಮ್ಮ ಕೆಂಪಣ್ಣ ಸಾಹೇಬರು ನಮಗೆ ಇವತ್ತು ಪೇಮೆಂಟ್ ಆಗಬೇಕು, ಎಷ್ಟು ರೇಟ್ ಪೇಮೆಂಟ್ ಆಗಬೇಕು ತಂದಾಗ ಇವತ್ತು ಸುಮಾರು 700 ಕಾಂಟ್ರಾಕ್ಟ್ರಿಗೆ ಕರ್ನಾಟಕ ಸ್ಟೇಟದಲ್ಲಿ ಇವತ್ತು 1 ಗಂಟೆ ತನಕ SCP TSP ಕಾಂಟ್ರಾಕ್ಟರ್ ಪೇಮೆಂಟ್ ಆಗ್ತಾ ಇದೆ. ಇವತ್ತೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ನಮ್ಮ ಉಳಿದ ದಿನದ 5,000 ಕೋಟಿ ಅಂತ ನಾಳೆ ಸೆಷನ್ ಆದ ಮರುದಿನ FDಲಿಂದ ಅಪ್ರೂವಲ್ ಆಗಿ ಬಂದಿದೆ. ನಾಳೆ ಅದನ್ನು ಬಿಡುಗಡೆ ಆಗ್ತದೆ. ಇವತ್ತು 700 ಮಂದಿಗೆ ಇವತ್ತು 1 ಗಂಟೆ ತನಕ ಪೇಮೆಂಟ್ ಆಗಲೇಬೇಕು, ಇವತ್ತು ಆಗ್ತದೆ ಇವತ್ತು. ಅದಕ್ಕೆ ಇದೊಂದು ಮತ್ತೊಂದು ಏನು ಮಾಡಿದ್ದಾರೆ ನಮಗೆ ಯಾಕಂತಂದ್ರೆ ನಮ್ಮ ಬೇಡಿಕೆಗಳಲ್ಲಿ ನಮ್ಮದು 400 ಕೋಟಿ ರೂಪಾಯಿ ಒಂದು CBI ಇತ್ತು. ನಮ್ಮ ಫಂಡ್ ಅಂದರೆ 1% ಬರ್ಕೋತಾರೆ ನಮ್ಮದು. ಆ CBI ಫಂಡ್ ಸುಮಾರು 400 ಕೋಟಿ ಆಗಿದೆ. ಆ 400 ಕೋಟಿ ಸರ್ಕಾರದಲ್ಲಿ ಉಳಿದಿದೆ. ಆ ಸರ್ಕಾರದಲ್ಲಿ ಉಳಿದ್ರೆ ನಮಗೇನು ಫಾಯ್ದೆ ಅಂತೇಳಿ ನಾವು ಇದಕ್ಕೆ ಹೋರಾಟ ಸುಮಾರು 5-6-10 ವರ್ಷ ತನಕ ಮಾಡ್ಕೋತೇ ಬಂದಿದ್ದೆವು. ಆದರೆ ನಮ್ಮ ಹೋರಾಟಕ್ಕೆ ಯಾರೂ ಬೆಲೆ ಕೊಟ್ಟಿದ್ದಿಲ್ಲ. ಈಗ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸ್ಟೇಟದ ಒಂದು ಲೋಕೋಪಯೋಗಿ ಸಚಿವರಾದಂಥ ಮಾನ್ಯ ಜಾರಕಿಹೊಳಿ ಸಾಹೇಬರು ಅದಕ್ಕೆ ಸ್ಪಂದಿಸಿ ಆ 400 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ. ಡಿಪಾಸಿಟ್ ಮಾಡಿ ಅದರಲ್ಲಿ ಬರುವಂಥ ಹಣದಿಂದ ನಮ್ಮ ಎಲ್ಲ ಕಾಂಟ್ರಾಕ್ಟರಿಗೆ ಪುಕ್ಕಟ್ಟೆಯಾಗಿ 5 ಲಕ್ಷ ಸಾಲ್ವೆನ್ಸಿ ಇದು ಇನ್ಶೂರೆನ್ಸ್ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಕೊಡಲು ಒಪ್ಪಿಕೊಂಡಿದ್ದಾರೆ. ಅದನ್ನು ಒಂದು ಭಾಳ ಒಳ್ಳೆಯ ಸಂಗತಿ ಆಯಿತು. ಈಗ ನಮಗೆ ಯಾರೇ ಕಾಂಟ್ರಾಕ್ಟ್ರು ಅಚಾನಕ್ಕಾಗಿ ಮರಣ ಹೊಂದಿದೆವು. ಈಗ ನಾವು ಆ ಕಾಂಟ್ರಾಕ್ಟರ್ ಬಳಿ ಪಾಪ ಏನೂ ಇದ್ದಿದ್ದಿಲ್ಲ, ಅವನಿಗೆ ಕೆಲಸ ಇದ್ದಿದ್ದಿಲ್ಲ ಅಂತ ಅವ್ರ ಹೆಂಡ್ರು ಮಕ್ಕಳು ಭಾಳ ಇದು ಆ ಥರ ತಿಳ್ಕೊಂಡು ಹಿಂದಿನ ಸರ್ಕಾರ 5 ಲಕ್ಷ ರೂಪಾಯಿ ನಮಗೆ ಸಹಾಯಧನ ಅಂತ ಕೊಡ್ತಿದ್ರು. ಇದು ನಮ್ಮ ಬೆನ್ನೆಲುಬು ಫಂಡ್ನಲ್ಲಿ. ಆದರೆ ಈಗಿನ ಮಂತ್ರಿಗಳು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ 10 ಲಕ್ಷ ರೂಪಾಯಿ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಇದರ ದುರುಪಯೋಗ ಈಗ ಯಾರಿಗೆ ಬರ್ತದಂದ್ರೆ ನಾವು
ಒಂದು ಈಗ ನಾಳೆ ಮೆಂಬರ್ ಆಗಬೇಕು ಒಂದು 5,000. ಈ ಸಂದರ್ಭದಲ್ಲಿ ಸಂಘದ ಎನ್ಎಸ್ ಮುಲಿಗೆ, ಮೋಸಿನ್ ಪಟೇಲ್, ಸಂಜಯ್ ಆರ್ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಹೆಚ್ಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಮಿಕರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಕಾರ್ಮಿಕ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಹೊಸ ತಂತ್ರಾಂಶ ಅಭಿವೃದ್ಧಿಪಡಿಸಿ ಪ್ರಾರಂಭವಾದಾಗಿನಿಂದ ಹಿಂದಿನವರೆಗೂ ಕಾರ್ಮಿಕರ ಯಾವುದೇ ಕ್ಲೈಮ್ ಮತ್ತು ರಿನಿವಲ್ ಹೊಸ ಅರ್ಜಿಗಳು ಸರಳವಾಗಿ ತಂತ್ರಾಂಶದಲ್ಲಿ ತೆಗೆದುಕೊಳ್ಳುತ್ತಿಲ್ಲ. ಇದರ ಪರಿಣಾಮದಿಂದ ಮಂಡಳಿ ನಿಗದಿಪಡಿಸಿದ ರಿನಿವಲ್ ಮತ್ತು ಕ್ಲೈಮ್ ಅರ್ಜಿಗಳ ಕಾಲಾವಕಾಶ ಮುಗಿದು ಹೋಗಿವೆ. ಕೆಲವೊಂದು ಹೆಸರು ಸ್ಪೆಲ್ಲಿಂಗ್ ವ್ಯತ್ಯಾಸ ಕಾರಣ ನೀಡಿ ಹೊಸ ತಂತ್ರಾಂಶದಲ್ಲಿ ಅರ್ಜಿಗಳು ಸ್ವೀಕೃತವಾಗುತ್ತಿಲ್ಲ. ಇದರಿಂದ ಕಾರ್ಮಿಕರು ದಿನಾಲೂ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಇಲಾಖೆ ಈ ಕುರಿತು ಪರಿಶೀಲನೆ ನಡೆಸಿ ತಂತ್ರಾಂಶ ಸರಿಪಡಿಸಬೇಕು ಹಾಗೂ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿವಸ AITC ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕರೆ ಮೇರೆಗೆ ಇಲ್ಲಿ ವಿಭಾಗೀಯ ಕಚೇರಿ ಮುಂದೆ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ಹೋರಾಟದ ಪ್ರಮುಖ ಬೇಡಿಕೆ ಏನಿದೆ ಅಂದರೆ, ದುಡಿತಕ್ಕಂಥ 60 ವರ್ಷ ಆದ ಬಳಿಕ ಏನು ಪೆನ್ಷನ್ ಕೊಡ್ತಕ್ಕಂಥ ಮಂಡಳಿಯ ನಿಯಮ ಏನದ ಅದು 6 ತಿಂಗಳೈತೆ ನಿಂತದ. ಆದರೆ ಇಲ್ಲಿವರೆಗೆ ಕಾರ್ಮಿಕ ಇಲಾಖೆ ಸುಳ್ಳು ನೆಪ ಒಡ್ಡಿ 6 ತಿಂಗಳಾದರೂ ಕೂಡ ಆ ಒಂದು ವಯಸ್ಸಾಗಿರ್ತಕ್ಕಂಥ ಕಾರ್ಮಿಕ ಸತಸ್ತಕ್ಕಂಥ ಕೆಲಸ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ನಿಮ್ಮದೇ 1 ತಿಂಗಳು ಪಗಾರ ನಿಂತಾರೆ, ಯಾರು ಆಫೀಸರ್ ನಿಂತಾರೆ, ನೀವು ಯಾರೂ ಆಫೀಸ್ದಾಗ ಕೊಡಲ್ಲ, ನೀವು ಬಡ್ಬೇಡ್ತೀರಿ. ಆದರೆ 6 ತಿಂಗಳು ನಮ್ಮ ಕಾರ್ಮಿಕರ ಒಂದು ಪಗಾರ ನಿಂತದ, ಅದಕ್ಕೆ ನೀವು ಗಮನ ಕೊಡ್ತಾ ಇಲ್ಲ. ಕೂಡಲೇ ಪಗಾರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇದೆ. ಮಾನ್ಯ ಕಾರ್ಮಿಕ ಮಂತ್ರಿಯಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಏನು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿವರೆಗೂ ಕೂಡ ಕಾರ್ಮಿಕರಿಗೆ ಸತಾಸ್ತಕ್ಕಂಥ ಕೆಲಸ, ಕಾರ್ಮಿಕರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ, ನೈಜ ಕಟ್ಟಡ ಕಾರ್ಮಿಕರಿಗೆ ಇನ್ನೂವರೆಗೆ ಯಾವುದೇ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹೊಸ ಸಾಫ್ಟ್ವೇರ್ ತಂದ ಬಳಿಕ ಎಲ್ಲ ಕಾರ್ಮಿಕರಿಗೆ ಬೀದಿ ಪಾಲಾಗ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಜಾರಿ ಮಾಡಿದ್ದೀರಿ. ಯಾವುದೇ ಸವಲತ್ತು ಕೊಡ್ತಾ ಇಲ್ಲ. ಮತ್ತು ಮದುವೆ ಅರ್ಜಿ ಹಾಕ್ಬೇಕಾದ್ರೆ ಈಗ ಏನು ಸಾಫ್ಟ್ವೇರ್ ಬಂದಾಗ್ಯದ, ಅದಕ್ಕೆ ಒಂದು 6 ತಿಂಗಳೇನು ಕಾಲಾವಕಾಶ ಕೊಟ್ಟಿರಿ, ಕಾಲಾವಕಾಶ ಮುಗಿದೋಗ್ಯವ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ತೊಂದರೆಯಿಂದ ಕಾರ್ಮಿಕರು ಬೀದಿ ಪಾಲು ಮಾಡ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ನೀವು ಕೂಡಲೇ ಏನದ ಕಾರ್ಮಿಕರ ವಿಷಯ ಗಮನ ಕೊಟ್ಟು ಬೇಡಿಕೆ ಈಡೇರಿಸಬೇಕು. ನೀವು ಈಡೇರಿಸಲಿದ್ರ ಮುಂದಿನ ದಿನದಾಗ ನಿಮ್ಮ ಮುಂದೆ ಕೂತಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಕಟ್ಟಡ ಕಾರ್ಮಿಕರು ಮಾಡ್ತಾರೆ ಅಂತಕ್ಕಂಥ ಈ ಒಂದು ಹೋರಾಟ ಮೂಲಕ ರಾಜ್ಯ ಮತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಕಟ್ಟಡ ಕಾರ್ಮಿಕರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನಾನು ಪ್ರಭುದೇವ್ ವೇಳಸಂಗಿ, ಕಟ್ಟಡ ಕಾರ್ಮಿಕ ಸಂಘಟನೆಯ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಪ್ರಭುದೇವ್ ವೇಳಸಂಗಿ, HS ಪತಕಿ, ಶಿವಲಿಂಗಮ್ಮ ಲೆಂಗಟೀಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಮುಖಂಡ ಮಾಂತಪ್ಪ ಆಲೂರೆ ಹತ್ಯೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆರೋಪಿಗಳು ಪರಾರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅದ್ಧೂರಿ ಆಚರಣೆ, ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ. ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಶಿಶಿರ ಶ್ರುತಿ ಸಂಗೀತ ಕಾರ್ಯಕ್ರಮ ಆಯೋಜನೆ.
ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.